ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬೆಳಗ್ಗೆ ತಿಂಡಿ ಎಲ್ಲ ಮುಗೀತು. ತಿಂಡಿ ಬಂದು ಇವತ್ತು ಅನ್ನ ಸಾಂಬಾರು ಮಾಡಿದ್ದೆ. ಇವತ್ತು ಏನು ತಿಂಡಿ ಮಾಡಿದ್ದಿಲ್ಲ, ಹಾಗಾಗಿ ಅನ್ನ ಸಾಂಬಾರು ಊಟ ಮಾಡಿಕೊಂಡು ಸ್ವಲ್ಪ ಬಟ್ಟೆಲ್ಲ ಒಗೆಯಕ್ಕಿತ್ತು. ಬಟ್ಟೆಲ್ಲ ಒಗೆದ್ಬಿಟ್ಟು ನೀರು ಹಿಡಿಯೋದಿತ್ತು. ನೀರೆಲ್ಲ ಹಿಡಿದು ಈಗ ಮಧ್ಯಾಹ್ನಕ್ಕೆ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಭಾನುವಾರ. ನಮ್ಮ ಮನೆಯವರು ಚಿಕನ್ ಮತ್ತು ಮಟನ್ ತಂದು ಕೊಟ್ಟಿದ್ದಾರೆ. ಎರಡನ್ನೂ ಕಟ್ ಮಾಡಿ ನೀಟಾಗಿ ತೊಳೆದು ಇಟ್ಟಿದ್ದೀನಿ. ಚಿಕನ್ನ ನಾನು ಒಗ್ಗರಣೆ ಹಾಕಿಟ್ಟಿದ್ದೀನಿ, ಬೇಯ್ತಾ ಇದೆ ಒಲೆಯಲ್ಲಿ. ಈಗ ಸ್ವಲ್ಪ ಮಸಾಲೆಗಿರೋದು ರುಬ್ಕೊಳ್ಳೋಕ್ಕಿರೋದನ್ನ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಮ್ಮ ಚಿನ್ನಿಮ್ಮ ಮನೇಲಿಲ್ಲ, ಅವಳು ಪಕ್ಕದ ಮನೇಲಿ ಆಟ ಆಡಕ್ಕೆ ಹೋಗಿದ್ದಾಳೆ. ಅವಳಿಗೆ ಇಲ್ಲೊಬ್ರು ಫ್ರೆಂಡ್ ಇದ್ದಾಳೆ. ಅವಳಿಗೆ ಚಿಕನ್ನ ನಾನು ಒಗ್ಗರಣೆ ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೀನಿ. ಅದು ಸ್ವಲ್ಪ ನೀರು ಬಿಡಬೇಕು, ಅಷ್ಟರ ತನಕ ರುಬ್ಕೊಬಿಡ್ಬೇಕು. ಫ್ರೆಂಡ್ಸ್, ಚಿಕನ್ ಬೇಯಲಿಕ್ಕೆ ಇಟ್ಟಿದ್ದೀನಿ ನೋಡಿ. ಇನ್ನೂ ಸ್ವಲ್ಪ ನೀರಿದೆ. ಇದು ನೀರೆಲ್ಲ ಚೆನ್ನಾಗಿ ಸುಂಡಿ ಡ್ರೈ ಆಗಿ ಆಮೇಲೆ ಎಣ್ಣೆ ಬಿಡಬೇಕು, ಆವಾಗ ಮಸಾಲೆ ಹಾಕೋದು. ನೋಡಿ, ಒಂದು ಲೆಗ್ ಪೀಸು ನಮ್ಮ ಮನೆಯವರು ಕಬಾಬ್ ಮಾಡ್ಕೊಂಡು ತಿನ್ನಿ ಅಂತ ಲೆಗ್ ಪೀಸ್ ತಗೊಬಂದರು. ಯಾಕೋ ಕಬಾಬ್ ತಿನ್ನಲಿಕ್ಕೆ ಇವತ್ತು ಇಂಟ್ರೆಸ್ಟ್ ಇಲ್ಲ, ಹಾಗಾಗಿ ಗೊಜ್ಜೆ ಮಾಡಿಬಿಡೋಣ ಅಂದ್ಕೊಂಡು ಬೇಯಲಿಕ್ಕೆ ಇಟ್ಟಿದ್ದೀನಿ. ಇಲ್ಲಿ ರುಬ್ಕೊಳ್ಳೋಕ್ಕೆಲ್ಲ ಮಸಾಲೆನೆಲ್ಲ ರೆಡಿ ಮಾಡಿದ್ದೀನಿ. ಕಾಯಿ ಚೂರು, ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇದಿಷ್ಟು ರುಬ್ಕೊಳ್ತೀನಿ ನಾನು. ಫ್ರೆಂಡ್ಸ್, ಚಿನ್ನಿಮ ಆಟ ಆಡಕ್ಕೆ ಹೋಗಿ ಬಂದುಬಿಟ್ಟಿದ್ದಾಳೆ ನೋಡಿ, ಊಟ ಮಾಡ್ತಾ ಇದ್ದಾಳೆ. ಏನು ಸಾರು ಚಿನ್ನಿಮ? ಚಿಚ್ಚಿ ಸಾರು. ಚಿಕನ ಮಟನ? ಚಿಚ್ಚಿ ಸಾರು ಅಷ್ಟೇ. ಚಿಕನ್ ಹೊಟ್ಟೆ ಸೀತ ಅಂತಿದ್ಳು, ಅದಕ್ಕೆ ಊಟ ಹಾಕ್ಕೊಟ್ಟಿದ್ದೀನಿ. ಇಲ್ಲಿ ಚಿಕನ್ ಗ್ರೇವಿ ಆಗಿದೆ, ಎಷ್ಟು ಸೂಪರಾಗಿ ಬಂದಿದೆ ಅಂತ. ಹಾಗೆಯೇ ಇಲ್ಲಿ ಅನ್ನನೂ ಆಗಿದೆ. ಇಲ್ಲಿ ಮಟನ್ಗೆ ಮಸಾಲೆ ಎಲ್ಲ ಹಾಕಿದ್ದೀನಿ, ಕಾಯೆಲ್ಲ ರುಬ್ಬಿ ಹಾಕಿದ್ದೀನಿ. ಈಗ ಇದಕ್ಕೆ ಕುಕ್ಕರ್ ಲಿಡ್ ಹಾಕಿ ಒಂದೆರಡು ಮೂರು ವಿಸಿಲ್ ಕೂಗಿಸ್ಬೇಕು. 2-3 ಅಲ್ಲ, 4-5 ಕೂಗಿಸ್ಬೇಕು. ಮಟನ ಎಳೆ ಮಟನ್ ಅಲ್ಲ, ಇದು ಸ್ವಲ್ಪ ಬೆಳ್ತೋಗಿರೋ ಮಟನೇ. ಫ್ರೆಂಡ್ಸ್, ನಾನು ಊಟ ಮಾಡ್ತಾಯಿದ್ದೀನಿ, ಹಾಕೊಂಡಿದ್ದೀನಿ. ಫುಲ್ಲು ಮೋಡ ಬಂದ್ಬಿಟ್ಟಿದೆ. ಈಗ ಜೋರಾಗಿ ಮಳೆ ಬರ್ಬೋದು ಮೋಸ್ಟ್ಲಿ. ಫುಲ್ ಕರ್ರಗಾಗ್ಬಿಟ್ಟಿದೆ. ಚಿಕನ್ ಗೊಜ್ಜಂತೂ ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ. ಸಿಂಪಲ್ ಆಗಿ ಮಾಡಿದ್ರು, ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಫ್ರೆಂಡ್ಸ್, ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಮನಗಿದ್ದೆ. ಈಗ ಜಾಸ್ತಿ ಕೋಲ್ಡ್ ಆಗಿಬಿಟ್ಟಿದೆ ನನಗೆ. ಗಂಟ್ಲೆಲ್ಲ ಸ್ವಲ್ಪ ಕರ 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 ಅನಿಸುತ್ತೆ. ಒಂದು ಸೈಡ್ ಮೂಗು ಕಟ್ಕೊಬಿಟ್ಟಿದೆ, ಗಂಟ್ಲಲ್ಲಿ ಸ್ವಲ್ಪ ಕರ ಕರ ಅನಿಸ್ತಾ ಇದೆ. ಅದಕ್ಕೆ ಎದ್ದ ತಕ್ಷಣ ನಾನು ಟೀಗೆ ಇಟ್ಟಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಕಾಳು ಮೆಣಸು, ಆಮೇಲೆ ಏಲಕ್ಕಿ, ಶುಂಠಿ ಇದಿಷ್ಟು ಜಜ್ಜಿಕೊಂಡಿದ್ದೀನಿ ನೋಡಿ. ಇದನ್ನ ಹಾಕಿ ಸ್ವಲ್ಪ ಶೀತ ಎಲ್ಲ ಹೋಗ್ಲಿ ಅಂದ್ಕೊಂಡು ಇದೊಂದು ಕುದಿ ಬರಲಿ.
ಫ್ರೆಂಡ್ಸ್, ಇದು ಚೆನ್ನಾಗಿ ಕುದ್ದಿದೆ. ಈಗ ಫಸ್ಟು ಒಂದು ಲೋಟ ಟೀ ಕುಡ್ಕೊಂಡು ಆಮೇಲೆ ಮಿಕ್ಕಿದ ಕೆಲಸ. ನಮ್ಮ ಚಿನ್ನಿಮ್ಮ ಇನ್ನೂ ಮನೆಗಿದ್ದಾಳೆ, ಎದ್ದಿಲ್ಲ ಅವಳು. ಏಯ್, ಎದ್ದಾಳಲ್ವಾ? ಎದ್ದು ಎದ್ದು ಎದ್ದಪ್ಪ, ಎದ್ದು ಎದ್ದು ಕೊಳ್ಳಿ. ಫ್ರೆಂಡ್ಸ್, ಟೀ ಅಲ್ಲಿ ಕುಡ್ದಾಯಿತು. ಚಿನ್ನಿಮನು ಎದ್ದು ಹಾಲು ಕುಡ್ದ. ಈಗ ಅವಳಿಗೆ ತಲೆ ಬಾಚಿಕೊಡ್ಬೇಕಂತೆ, ಅದಕ್ಕೆ ತಲೆ ಬಾಚಿಸ್ಕೊಳ್ತಾವಳೆ. ಕಂತೆ ಹೂ, ಕಂತೆ ಹೂ ಅಂತ ನನಗೆ ಗೊತ್ತಿಲ್ಲ. ಕಂತೆ ಹೂ ಏನಂದ್ರೆ ಕಂತೆ ಹೂ ಅಂದ್ರೇನು? ಕಂತೆ ಹೂ ಮುರ್ಕಳವು. ಹೌದಾ? ನನಗೆ ಗೊತ್ತಿತ್ತಿಲ್ವಲ್ಲ ಆ ಹೂಗಳ ಹೆಸರು. ಯಾವ್ದ ಇದು ಹೊಸ ಹೆಸರು? ಕಂತೆ ಹೂ. ಒಂದು ಕಂತೆ ಹೂ ಕೊಡಿ ಅಂತ ಕೇಳ್ಬೇಕಾ? ಕರೆಕ್ಟಾ? ಈಗಿನ ನಮ್ಮಲ್ಲಿ ಯಾವ ನೋಡ್ಬೇಕಂತ ನಂಗೆ ಗೊತ್ತಿಲ್ಲ. ಇವಳು ಕೂದಲು ಮಾತ್ರ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬೆಳೀತಾ ಇದೆ. ಈಗಲೇ ಎಷ್ಟು ರಫ್ ಆಗಿದೆ ಗೊತ್ತಾ ಕೂದಲು. ತುಂಬ ಚೆನ್ನಾಗಿ ಬೆಳೀತಾ ಮಾತ್ರ ಬೆಳೆಸ್ತಾರೆ. ನನಗೆ ಇವಳಿಗೆ ಕೂದಲು ಬೆಳೆಸ್ಬೇಕು ಅಂತ ತುಂಬ ಆಸೆ. ಕೂದಲು ಬೆಳೀಲಿ ಅಂತಲೇ ತಲೆ ಎತ್ತು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರ ಅಂತ ಅನ್ಕೊಳ್ತೀನಿ. ನನಗೆ ನೆನ್ನೆ ವಿಡಿಯೋ ಎಂಡ್ ಮಾಡೋಕ್ಕಾಗಲಿಲ್ಲ, ಬ್ಲಾಗ್ ಎಂಡ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನೆಗಡಿ ಜಾಸ್ತಿ ಆಗಿಬಿಟ್ಟು ಮೂಗೆಲ್ಲ ಬ್ಲಾಕ್ ಆಗಿಬಿಟ್ಟಿತ್ತು. ಫುಲ್ ಕಟ್ಕೊಬಿಟ್ಟಿತ್ತು ಮೂಗು. ಆಮೇಲೆ ಗಂಟಲು ಸಹ ತುಂಬಾ ಕರಕರ ಅನ್ನಿಸ್ತಾಯಿತ್ತು. ನಾನು ಇದು ಶುಂಠಿ ಮತ್ತು ಮೆಣಸು ಜಜ್ಜಿ ಟೀ ಮಾಡಿ ಕುಡಿದೆ. ಆದರೂ ಏನು ಪ್ರಯೋಜನ ಇಲ್ಲ, ಮಾತಾಡೋಕ್ಕೆ ಆಗ್ತಿತ್ತಿಲ್ಲ. ಮೂಗು ಕಟ್ಕೊಳಗ ಮಾತಾಡಿದ್ರೆ ಯಾವ ಥರ ವಾಯ್ಸ್ ಬರುತ್ತೆ ಗೊತ್ತಿರುತ್ತೆ ನಿಮಗೆ. ಸೊ ಆ ಥರ ವಾಯ್ಸ್ ಬರ್ತಾಯಿತ್ತು. ನನಗೆ ಅದು ಹೆಂಗೆ ಈ ವಿಡಿಯೋ ಮಾಡಲಿ ಅಂತ ಅನ್ನಿಸ್ಬಿಟ್ಟಿತ್ತು. ಇವತ್ತು ಸ್ವಲ್ಪ ಪರವಾಗಿಲ್ಲ, ನನಗೆ ಜಾಸ್ತಿ ಏನಿಲ್ಲ. ಈಗಿನ ಕ್ಲೈಮೇಕ್ಸೇ ಸರಿಯಿಲ್ಲ. ಫುಲ್ಲು ಗಾಳಿ ಬರ್ತಾ, ಫುಲ್ಲು ಚಳಿ ಗಾಳಿ ಬರ್ತಾ. ರಾತ್ರಿಯೆಲ್ಲ ನಾವು ಕಾಟನ್ ಹಾಕಿ ಮಲಿಕೊಳ್ಳೋದು. ಕಿಮ್ಮಿಗೆಲ್ಲ ಕಾಟನ್ಗೆ ಸ್ವಲ್ಪ ವಿಕ್ಸ್ ಎಲ್ಲ ಹಾಕಿ ಮಲಿಕೊಳ್ತೀವಿ. ಆದ್ರೂ ನಮಗೆ ಸರಗನೇ ಇಲ್ಲ ದೇಹಕ್ಕೆ. ಚೆನ್ನಾಗಿರೋರ್ನು ಸಹ ಈ ಗಾಳಿ ಮಳೆಗೆ ಮಲಗಿಸ್ಬಿಡ್ತದೆ. ಮಳೆ ಏನು ಅಷ್ಟಿಲ್ಲ, ಸ್ವಲ್ಪ ಹನಿ ಹಾಕುತ್ತೆ ಹೊಂಟೋಗುತ್ತೆ. ಆದರೆ ಚಳಿ ಮತ್ತು ಗಾಳಿ ಬರ್ತಾ ಫುಲ್ಲು ಇದೆ. ನಮ್ಮ ಚಿನ್ನಿಮ್ಮ ಅಂತೂ ತಿಂಡಿ ತಿಂದುಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡಿ ಈಗ ಮನಿಕೊಬಿಟ್ಟಿದ್ದಾಳೆ ಆ ಸೋಫಾದಲ್ಲಿ. ನಾನು ಅಷ್ಟೇ ಸ್ವಲ್ಪ ತಿಂಡಿ ತಿಂದುಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ತಾ ಇದ್ದೆ. ಮಾತ್ರ ಎಲ್ಲ ನುಂಗ್ಬಿಟ್ಟು
ಈಗ ನೆನ್ನೆದು ವೀಡಿಯೋ ಎಂಡ್ ಮಾಡಿತ್ತಿಲ್ಲ ನಾನು, ಹಾಗಾಗಿ ಎಂಡ್ ಮಾಡಬೇಡ ಅಂದ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಏನಿದ್ರು ನಮಗೆ ಸ್ವಲ್ಪ ಕ್ಲೀನಿಂಗ್ ಕೆಲಸಗಳಿದೆ, ಮನೆ ಕ್ಲೀನಿಂಗ್ ಕೆಲಸ ಅಲ್ಲ. ಈ ತಿಂಗಳು 10ನೇ ತಾರೀಕು ಬಂದು ನಮ್ಮ ನಗರದ ನಾನು ಸುಮಾರು ಸಲ ವೀಡಿಯೋ ಮಾಡಿದ್ದೀನಿ ನಿಮಗೆ, ದೊಡ್ಡ ದೇವಸ್ಥಾನ ಅಂತ, ಚಾಮರಾಜೇಶ್ವರ ದೇವಸ್ಥಾನ ಅಂತ, ಅಲ್ಲಿದು ಜಾತ್ರೆ 10ನೇ ತಾರೀಕು. ಸೊ ಆವತ್ತೇ ನನ್ನ ಬರ್ಡೇ ಸಹ ಪೌರ್ಣಮಿ, ಜಾತ್ರೆ, ನನ್ನ ಹುಟ್ಟುಹಬ್ಬ ಎಲ್ಲ ಒಂದೇ ದಿನ ಬಿದ್ದಿದೆ. ತುಂಬ ಖುಷಿ ಆಗ್ತಾಯಿದೆ ನನಗೆ. ಜಾತ್ರೆ ಅಂದರೆ ತುಂಬ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ಅಪ್ಪ ಇಷ್ಟು ಚಿಕ್ಕ ಹಳ್ಳಿಯಲ್ಲಿ ಎಷ್ಟು ಜನ ಬಂದು ಸೇರ್ತಾರೆ ಗೊತ್ತಾ, ತುಂಬಾ ಖುಷಿ ಆಗುತ್ತೆ ನೋಡಲಿಕ್ಕೆ. ಆಮೇಲೆ ಅದು ಹೊಸ್ದಾಗಿ ಮದುವೆ ಆಗಿರೋರಿಗೆ ಇನ್ನೂ ಏನು ಹೇಳ್ತಾರೆ, ಒಳ್ಳೆ ಖುಷಿಯ ವಿಷಯ ಅಂದರೆ ಹೊಸ್ದಾಗಿ ಮದುವೆ ಆಗಿರೋರು ಬಂದ್ಬಿಟ್ಟು ತೇರಿಗೆ ಹಣ್ಣು ಜೋನಿ ಎಸಿತಾರೆ. ಸೇಬ್ ಆಗಿರ್ಬೋದು, ಆ್ಯಪಲ್ ಆಗಿರ್ಬೋದು, ಏನೇ ಯಾವುದೇ ಥರದ ಹಣ್ಣುಗಳು ತಗೊಬಂದ್ಬಿಟ್ಟು ತೇರ ಮೇಲೆ ಎಸಿತಾರೆ ಇರಲಿಕ್ಕೆ. ಅದಕ್ಕೆ ನಾನೀಗ ತಯಾರಾಗಬೇಕು ಕೆಲಸಗಳೆಲ್ಲ ಮಾಡಲಿಕ್ಕೆ. ದುಂಬೆಲ್ಲ ಗುಡಿಸಿ ಮನೆಯನ್ನೆಲ್ಲ ತೊಳೆದು ಸ್ವಲ್ಪ ನೀಟಾಗಿ ಇಟ್ಕೋಬೇಕು. ಯಾಕಂದರೆ ನಮ್ಮನೆ ಅಂದರೆ ದೇವಸ್ಥಾನ ಸುತ್ತಮುತ್ತಲೇ ಇರೋದಲ್ವ ನಮ್ಮ ಮನೆಗಳೆಲ್ಲ, ನಾವು ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಎಲ್ಲ ನೆನ್ನೆಂದೇ ನಾನು ಸ್ಟಾರ್ಟ್ ಮಾಡಬೇಕಾಗಿತ್ತು, ಆಗಲೇ ಇಲ್ಲ ನನಗೆ. ನೆಗಡಿ, ಗಂಟ್ಲು ನೋವೆಲ್ಲ, ನೆಗಡಿ ಅಂತೂ ಬಂದುಬಿಟ್ರೆ ಅಂತೂ, ಮೂಗು ಕಟ್ಕೊಂಡ್ಬಿಟ್ರೆ ಅಂತೂ ಉಸಿರಾಡೋಕ್ಕೆ ಆಗಲ್ಲ, ಆ ಥರ ಆಗ್ಬಿಡುತ್ತೆ. ಹಾಗಾಗಿ ಇನ್ನೇನಿದ್ರು ನಾಳೆಯಿಂದ ಸ್ವಲ್ಪ ಆಗಿ ಮಾಡ್ಕೊಳ್ಳೋಣ ಅಂದ್ಕೊಂಡು ನಾಳೆಯಿಂದ ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಹಾಗೆಯೇ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ನಾಳೆನ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.